my dear students. Accounts with easy steps ಒಂದಿಗೆ ನಾನು ಶ್ವೇತಾ ಸನ್ಶೈನ್ ಅಕಾಡೆಮಿ ಇಂದ ಸೆಕೆಂಡ್ PUC ಕಾಮರ್ಸ್ ಮಕ್ಕಳಿಗೆ ಥರ್ಡ್ ಚಾಪ್ಟರ್ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಚಾಪ್ಟರ್ ಅಲ್ಲಿ ನಾವು ಇಂಟ್ರೊಡಕ್ಷನ್ ಪಾರ್ಟ್ ಗೇನ್ ರೇಷಿಯೋ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡೋಣ. ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ನಲ್ಲಿ ಈಗ ನಾವು ತಿಳ್ಕೊಳ್ತಾ ಇರೋ ಕಾನ್ಸೆಪ್ಟ್ ಬಂದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಫಸ್ಟ್ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಹೇಳಿದ್ರೆ ಫ್ಯೂಚರ್ ನಲ್ಲಿ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಶೇರ್ ಮಾಡ್ಕೊಳ್ಳುವಂತ ಒಂದು ರೇಷಿಯೋನ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಹೇಳಿ ಕರಿತೀವಿ. ಈಗ ಮೀನಿಂಗ್ ಗೊತ್ತಾಯ್ತು. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಎರಡು ಕೇಸ್ ಬರುತ್ತೆ. ಸೊ ನೋಡಿ, 2 ಕೇಸಸ್ ಬರುತ್ತೆ ನಮ್ಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಕ್ಕೆ. ಅದ್ರಲ್ಲಿ ಫಸ್ಟ್ ಕೇಸ್ ಬಂದು ನಮ್ಗೆ ಫಸ್ಟ್ ಕೇಸ್ ನಲ್ಲಿ ಕ್ವಶನ್ ಅಲ್ಲಿ ಓಲ್ಡ್ ರೇಷಿಯೋ ಇರುತ್ತೆ, ಶೇರ್ ಗೇನ್ ಅಂತ ಇರುತ್ತೆ. ಮ್ಯಾಮ್ ಇದು ಹೆಂಗಿರುತ್ತೆ ಅಂತ ನಿಮ್ಗೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಹೇಳಿ ನಾನು ಎಕ್ಸಾಂಪಲ್ ಅಂತ ಬರ್ದಿದ್ದೀನಿ. ಗೇನ್ ಶೇರ್ ಈ ಫಾರ್ಮ್ ಅಲ್ಲಿ ಇರುತ್ತೆ. ನಿಮ್ಗೆ ಕ್ವಶನ್ ಅಲ್ಲಿ ಇರುತ್ತೆ ಶೇರ್ ಗೇನ್ ಬಂದು 2/9 ಯಾವ್ದೋ ಒಂದು ಶೇರ್ ಫಾರ್ಮ್ ಅಲ್ಲಿ ಈ ಫಾರ್ಮ್ ಅಲ್ಲಿ ಇದ್ದಾಗ ನಾವು ಯೂಸ್ ಮಾಡ್ಬೇಕಾಗಿರೋ ಫಾರ್ಮುಲಾ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋಗೆ ಓಲ್ಡ್ ಶೇರ್ ಪ್ಲಸ್ ಶೇರ್ ಗೇನ್ ಆಗಿರುತ್ತೆ. ಸೆಕೆಂಡ್ ಕೇಸ್ ಅಲ್ಲಿ ಓಲ್ಡ್ ರೇಷಿಯೋ ಇರುತ್ತೆ, ಗೇನಿಂಗ್ ರೇಷಿಯೋ ಇರುತ್ತೆ. ಓಲ್ಡ್ ರೇಷಿಯೋ ಜೊತೆನಲ್ಲಿ ಗೇನಿಂಗ್ ರೇಷಿಯೋ ಇಲ್ಲಿ ಶೇರ್ ಇರುತ್ತೆ. ನಮ್ಗೆ ಇಲ್ಲಿ ರೇಷಿಯೋ ಇರುತ್ತೆ. ರೇಷಿಯೋ ಗೇನ್ ರೇಷಿಯೋ ಅಂದ್ರೆ ನಿಮ್ಗೆ ಈ ಫಾರ್ಮ್ ಅಲ್ಲಿ ಇರುತ್ತೆ 3:2 4:3 ಈ ಫಾರ್ಮ್ ಅಲ್ಲಿ ಇದ್ದಾಗ ನಾವು ಎರಡು ಫಾರ್ಮುಲಾನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಫಸ್ಟ್ ನಾವು ಗೇನ್ ಶೇರ್ ನ ಫೈಂಡ್ ಮಾಡ್ಬೇಕು. NPRS ಫೈಂಡ್ ಔಟ್ ಮಾಡಕ್ಕೆ ಓಲ್ಡ್ ಶೇರ್ ಪ್ಲಸ್ ಶೇರ್ ಗೇನ್ ಇದೆ ಅಲ್ವಾ. ಈ ತರ ನಮ್ಗೆ ರೇಷಿಯೋ ಕೊಟ್ಟಾಗ ನಾವೇನ್ ಮಾಡ್ಬೇಕು, ಫಸ್ಟ್ ಶೇರ್ ಗೇನ್ ನ ನಾವೇನ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ಮಾಡ್ಬೇಕು. ಶೇರ್ ಗೇನ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಫಾರ್ಮುಲಾ ಬಂದು ಗೇನಿಂಗ್ ರೇಷಿಯೋ ಇಂಟು ರಿಟೈರಿಂಗ್ ಪಾರ್ಟ್ನರ್ ಶೇರ್ ನ ನಾವು ತಗೋಬೇಕಾಗತ್ತೆ. ತಗೊಂಡಾಗ ನಮ್ಗೆ ಏನ್ ಬರುತ್ತೆ, ಗೇನ್ ಶೇರ್ ಗೇನ್ ಸಿಗುತ್ತೆ. ಇಲ್ಲಿ ಬರೋ ವ್ಯಾಲ್ಯೂನ ನಾವು ಈ ಪ್ಲೇಸ್ ಅಲ್ಲಿ ಹಾಕೊಂಡು ನಾವ್ ಏನ್ ಮಾಡ್ಬೇಕು, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಎರಡು ಕೇಸ್ ನಲ್ಲೂ ಸೇಮ್ ವಿಡಿಯೋ ನಲ್ಲಿ ಒಂದೊಂದು ಪ್ರಾಬ್ಲಮ್ ತೋರಿಸ್ತೀನಿ. ಅದು ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿದಾಗ ಮಾತ್ರನೇ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗೋದು, ಇಲ್ಲ ಅಂದ್ರೆ ಎಲ್ಲಾದ್ರೂ ಡೌಟ್ಸ್ ಅರೈಸ್ ಆಗಕ್ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೀಟಾಗಿ ಪ್ರಾಬ್ಲಮ್ ನೋಡಿ. ಈಗ ಫಸ್ಟ್ ಕೇಸ್ ಹೇಳ್ಕೊಡ್ತಾ ಇದೀನಿ. ಫಸ್ಟ್ ಕೇಸ್ ಅಲ್ಲಿ ನಿಮ್ಗೆ ಓಲ್ಡ್ ಶೇರ್ ಕೊಟ್ಟಿದ್ದಾರೆ ಕ್ವೆಶನ್ ಅಲ್ಲಿ, ಮತ್ತೆ ಶೇರ್ ಗೇನ್ ಅಂದ್ರೆ ನೋಡಿ ಈ ತರ ಕೊಟ್ಟಿರ್ತಾರೆ ನಿಮ್ಗೆ ಕ್ವೆಶನ್. ನೋಡಿ, ಇಯರ್ ವಿ ಹ್ಯಾವ್ 3 ಪಾರ್ಟ್ನರ್ಸ್ ಇದ್ದಾರೆ. 3 ಪಾರ್ಟ್ನರ್ಸ್ ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂದು 4:3:3 ಓಲ್ಡ್ ರೇಷಿಯೋ ಅಂತ ಹೇಳಿ ಕರಿತೀವಿ. ಇಲ್ಲಿ ಹಾಕಿದೀನಿ. 3 ಪಾರ್ಟ್ನರ್ಸ್ ಇದ್ದಾರೆ. ರಾಜು, ರವಿ, ರೂಪಾ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಅವ್ರದ್ದು ಓಲ್ಡ್ ರೇಷಿಯೋ ಬಂದು 4:3:2 ಇದೆ. ಸೊ ರವಿ ರಿಟೈರ್ ಆಗ್ತಿದ್ದಾರೆ. ರವಿ ಬಂದು ಸೆಕೆಂಡ್ ಪಾರ್ಟ್ನರ್. ರವಿ ರಿಟೈರ್ ಫ್ರಮ್ ದ ಬಿಸ್ನೆಸ್. ರವಿ ರಿಟೈರ್ ಆದ್ಮೇಲೆ ಶೇರ್ ಗೇನ್ ಬಂದು ನೋಡಿ ಕೊಟ್ಟಿದ್ದಾರೆ. ಈ ಶೇರ್ ಇಸ್ ಗೇನ್ಡ್, ನೋಡಿ ಗೇನ್ ಒಂದ್ ವರ್ಡ್ ಇದೆ, ಗೇನ್ಡ್ ಬೈ ರಾಜು ಅಂಡ್ ರೂಪಾ 2/9 ಅಂಡ್ 1/9. ಶೇರ್ ಗೇನ್ ಬಂದು 2/9 ಮತ್ತೆ 1/9 ಇದೆ. ಇಷ್ಟು ಇನ್ಫಾರ್ಮೇಶನ್ ತಗೊಂಡು ನಾವೇನ್ ಮಾಡ್ಬೇಕು, NPRS ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಈಗ ಮಾಡೋಣ ಬನ್ನಿ. ಓಲ್ಡ್ ಶೇರ್ ಎಷ್ಟಿದೆ ನಮ್ಗೆ, ನಾವಿಲ್ಲಿ ಮಾಡ್ತಿರೋದು ಯಾರ್ದು, ರಾಜುದು. ಸೊ ನ್ಯೂ ಶೇರ್ ಬಂದು ನಾವು ಓಲ್ಡ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತೀವಿ, ರಿಟೈರಿಂಗ್ ಪಾರ್ಟ್ನರ್ಗೆ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಲ್ಲ. ಹಾಗಾಗಿ ಫಾರ್ಮುಲಾ ಪ್ರಕಾರ ನಾವು NPRS ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಫಸ್ಟ್ ಪಾರ್ಟ್ನರ್ ಬಂದು ರಾಜು. ಸೊ ರಾಜು ಶೇರ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಎಷ್ಟಿದೆ, 4 ಇದೆ. 4 + 3 ಆಡ್ ಮಾಡಿದ್ರೆ 7 ಬರುತ್ತೆ. 7 + 2 ಆಡ್ ಮಾಡಿದ್ರೆ 9 ಬರುತ್ತೆ. ಸೊ ರಾಜು ಶೇರ್ ಬಂದು 4 ಇರೋದ್ರಿಂದ ನಾವಿಲ್ಲಿ 4 ನ ತಗೊಳ್ಳೋಣ. 4 ತಗೊಂಡಿದ್ದೀನಿ. 4 ಇದಿಷ್ಟು ಮತ್ತೆ 4, 3, 2 ಮೂರನ್ನು ಆಡ್ ಮಾಡಿದ್ರೆ ಇಯರ್ ಯು ವಿಲ್ ಬಿ ಗೆಟಿಂಗ್ ಅಂಡ್ ವ್ಯಾಲ್ಯೂ ಆಫ್ 9 ಬರುತ್ತೆ ನಿಮ್ಗೆ. ಓಲ್ಡ್ ಶೇರ್ ನ ನಾನು ಇವಾಗ ಏನ್ ಮಾಡಿದೀನಿ, ಇಲ್ಲಿ ತಗೊಂಡಿದ್ದೀನಿ. ಓಲ್ಡ್ ಶೇರ್ ಪ್ಲಸ್ ಫಾರ್ಮುಲಾ ಪ್ರಕಾರ ನಾವು ನೆಕ್ಸ್ಟ್ ಏನ್ ತಗೋಬೇಕು, ಶೇರ್ ಗೇನ್ ತಗೋಬೇಕು. ರಾಜುದ್ ಮಾಡ್ತಾ ಇರೋದು, ರಾಜುದು ಶೇರ್ ಗೇನ್ ಬಂದು 2/9 ಇದೆ. ಸೊ ಇಲ್ಲಿ ನಾವೇನ್ ಮಾಡೋಣ, 2 ಡಿವೈಡೆಡ್ ಬೈ 9 ತಗೊಳ್ಳೋಣ. 2 ಡಿವೈಡೆಡ್ ಬೈ 9 ಫಾರ್ಮುಲಾ ಪ್ರಕಾರ ನಾನು ಇಲ್ಲಿ ಓಲ್ಡ್ ಶೇರ್ ನ ತಗೊಂಡಿದ್ದೀನಿ ಮತ್ತೆ ಶೇರ್ ಗೇನ್ ನ ತಗೊಂಡಿದೀನಿ. ಸೊ ಈ ನಮ್ ಡಿನಾಮಿನೇಟರ್ಸ್ ನಂಬರ್ ಏನ್ ಮಾಡ್ಬೇಕು, ನಾವೀಗ LCM ತಗೋಬೇಕು. LCM ತಗೊಂಡ್ರೆ 9 1 9 1 ಬರುತ್ತೆ. ಸೊ LCM ವ್ಯಾಲ್ಯೂ ನಮ್ಗೆ ಇಲ್ಲಿ ಏನಾಯ್ತು, 9 ಆಯ್ತು. ನಾನು ಇವಾಗ ಇಲ್ಲಿ 9 ತಗೊಳ್ತಾ ಇದ್ದೀನಿ. 9 ತಗೊಂಡಿದ್ಮೇಲೆ ಒಂದೇ ಟೇಬಲ್ ಅಲ್ಲಿ ನಮ್ಗೆ ಏನಾದ್ರು ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ಇದ್ರೆ ಸೊ ಅದನ್ನ ಏನ್ ಮಾಡ್ಬೇಕು, ಕ್ಯಾನ್ಸಲ್ ಮಾಡ್ಕೊಳ್ಳಿ. ಡಿನಾಮಿನೇಟರ್ಸ್ ನಾವ್ ಏನ್ ಮಾಡ್ಕೋಬೇಕು, ಇಲ್ಲಿ ಕ್ಯಾನ್ಸಲ್ ಮಾಡ್ಕೋಬೇಕು. ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಮ್ಗೆ ಯಾವ ವ್ಯಾಲ್ಯೂ ಬರುತ್ತೆ, 9 1 ನಲ್ಲಿ ನಮ್ಗೆ ಏನಾಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ, 2 9. ಸೊ ಇಲ್ಲಿ ನಾನು 9 ತಗೋತಾ ಇದ್ದೀನಿ. ಸೊ ಇಲ್ಲೂ ನಮ್ಗೆ ಏನ್ ಬರುತ್ತೆ, 9 1 9 ಬರುತ್ತೆ. ಅದಾದ್ಮೇಲೆ ನಾವ್ ಏನ್ ಮಾಡ್ಬೇಕು, ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು. 1 4 4 ಫಾರ್ಮುಲಾ ಪ್ರಕಾರ ನಮ್ಗೆ ಇಲ್ಲಿ ಏನಿದೆ, ನಮ್ಗೆ ಇಲ್ಲಿ ಪ್ಲಸ್ ಇದೆ ಅಲ್ವಾ, ಪ್ಲಸ್ ಹಾಕೋಬೇಕು.
ಇಲ್ಲಿ ತಗೊಂಡಿದ್ದೀನಿ 1 4 4 ತಗೊಂಡಿದ್ದೀನಿ 1 2 ನಾನು ಇವಾಗ ಇಲ್ಲಿ 2 ತಗೋತಾ ಇದ್ದೀನಿ 1 2 2 ಇಲ್ಲಿ ಪ್ಲಸ್ ಸೈನ್ ಇರೋದ್ರಿಂದ ನಾನು ಏನ್ ಮಾಡ್ಬೇಕು 4 + 2 ನಾನು ಇಲ್ಲಿ ಆಡ್ ಮಾಡ್ಬೇಕಾಗತ್ತೆ 6 4 + 2 ಆಡ್ ಮಾಡಿದ್ರೆ ನಮ್ಗೆ ಇಲ್ಲಿ 6 ಬರುತ್ತೆ ಡಿನಾಮಿನೇಟರ್ ಅಲ್ಲಿ 9 ವ್ಯಾಲ್ಯೂ ಹಾಗೆ ತಗೋಬೇಕು ಸೊ ನಾವ್ ಈಗ ಏನ್ ಮಾಡಿದ್ವಿ ರಾಜು ಶೇರ್ ನ ಫೈಂಡ್ ಔಟ್ ಮಾಡಿದ್ವಿ 6/9 ಬಂತು ಈಗ ರೂಪಾ ಶೇರ್ ನಾವು ಕ್ಯಾಲ್ಕುಲೇಟ್ ಮಾಡೋಣ ರೂಪಾ ಶೇರ್ ಮಾಡಕ್ಕೆ ಓಲ್ಡ್ ಶೇರ್ ಎಷ್ಟಿದೆ ರೂಪಾ ಅದು 2 ಇದೆ 2/9 ತಗೊಳ್ಳೋಣ 2/9 ಓಕೆ ಶೇರ್ ಗೇನ್ ಎಷ್ಟಿದೆ ರೂಪಾ ಅದು 1/9 ಇದೆ ಸೊ 1/9 ಇದೆ LCM ತಗೋಬೇಕಾ ಈಗ ಎಸ್ ಒಂದೇ ಟೇಬಲ್ ಅಲ್ಲಿ ಹೋಗಿದ್ರೆ LCM ತಗೊಳ್ಳಿ ಆಲ್ರೆಡಿ ನಾನು ಇಲ್ಲಿ ತಗೊಂಡಿದ್ದೀನಲ್ವಾ ಈ 9 ಬರುತ್ತೆ ನಮ್ಗೆ ಇಲ್ಲಿ ಸಹ ನಾವು LCM ತಗೊಂಡ್ರೆ 9 ಬರೋದ್ರಿಂದ 9 ವ್ಯಾಲ್ಯೂನ ಇಲ್ಲಿ ತಗೋಬೇಕು ತಗೊಂಡಿದ್ಮೇಲೆ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು ಅಲ್ಲಿ ಚೆಕ್ ಮಾಡಿ ಒಂದೇ ಟೇಬಲ್ ಅಲ್ಲಿ ಹೋಗುತ್ತಾ ಅನ್ನಂಗಿದ್ರೆ ನಾವ್ ಅದನ್ನ ಏನ್ ಮಾಡ್ಬೇಕು 9 1 ನಲ್ಲಿ ನಾವ್ ಅದನ್ನ ಕ್ಯಾನ್ಸಲ್ ಮಾಡ್ಬೇಕಾಗತ್ತೆ ಸೊ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ 9 1 9 ಸಾರಿ ಇಲ್ಲೂ ಅಷ್ಟೇನೆ 9 1 9 ಅಲ್ಲಿ ನಾವ್ ಏನ್ ಮಾಡಿದ್ವಿ ಸಿಂಪ್ಲಿಫೈ ಮಾಡಿದ್ವಿ ಸೊ ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ 2 1 2 ನಮ್ಗೆ ಇಲ್ಲಿ 2 ಬರುತ್ತೆ ಸೊ ಫಾರ್ಮುಲಾ ಪ್ರಕಾರ ನಮ್ಗೆ ಏನಿದೆ ಪ್ಲಸ್ ಇದೆ ಪ್ಲಸ್ ಹಾಕೊಳ್ತೀನಿ 1 1 1 ಬರುತ್ತೆ ಸೊ ನಾವ್ ಇವಾಗ ಇಷ್ಟನ್ನ ಆಡ್ ಮಾಡಿದ್ರೆ ನಮ್ಗೆ ಟೋಟಲ್ ವ್ಯಾಲ್ಯೂ ಏನ್ ಬಂತು 3 ಬಂತು 3 ಡಿವೈಡೆಡ್ ಬೈ 9 3 ಡಿವೈಡೆಡ್ ಬೈ 9 ಬಂತು ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ರಾಜದ್ ಎಷ್ಟು ರಾಜದ್ ಬಂದು ನಮ್ಗೆ ಇಲ್ಲಿ 6 ಇದೆ 6/9 ಸೊ ರೂಪಾ ಅದು 3/9 ಇದೆ ರೂಪದ್ ಬಂದು 3/9 3/9 ಇವಾಗ ಡಿನಾಮಿನೇಟರ್ ಎರಡು ಕಡೆ ಏನಾಗಿದೆ ನಮ್ಗೆ ಇಲ್ಲಿ ಸೇಮ್ ಆಗಿದೆ ಡಿನಾಮಿನೇಟರ್ ಎರಡು ಕಡೆ ಸೇಮ್ ಆದಾಗ ರೇಷಿಯೋ ಏನಾಯ್ತು ನಮ್ಗೆ ಇಲ್ಲಿ 6:3 ಆಯ್ತು ನಾವ್ ಅದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ತೀವಿ ಅಂತ ಹೇಳಿದ್ರೆ ಆರ್ ಇನ್ನೂ ಸಿಂಪ್ಲಿಫೈ ಮಾಡ್ತೀವಿ ಅಂದ್ರೆ 3 1 3 2 ಅಲ್ಲಿಗೆ ನಮ್ಗೆ 3:1 ಸಹ ನಿಮ್ಗೆ ಆನ್ಸರ್ ಆಗಿರುತ್ತೆ ಎಕ್ಸಾಮ್ ಅಲ್ಲಿ 6:3 ಬರ್ದ್ರು ಮಾರ್ಕ್ಸ್ ಕೊಡ್ತಾರೆ 2:1 ಬರ್ದ್ರು ಮಾರ್ಕ್ಸ್ ಕೊಡ್ತಾರೆ ಈ ರೀತಿ ಏನ್ ಮಾಡ್ಬೇಕು ಹೋಲ್ಡ್ ರೇಷಿಯೋ ಮತ್ತೆ ಶೇರ್ ಗೇನ್ ಕೊಟ್ಟಾಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಈ ತರ ನಾವು ಒಂದೇ ಫಾರ್ಮುಲಾನ ಯೂಸ್ ಮಾಡಿ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ ಸೊ ಇದು ಫಸ್ಟ್ ಕೇಸ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಈಗ ಸೆಕೆಂಡ್ ಕೇಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೇಷಿಯೋ ಇದೆ ಗೇನ್ ರೇಷಿಯೋ ಕೊಟ್ಟಿದ್ದಾರೆ ಕ್ವೆಶ್ಚನ್ ಅಲ್ಲಿ ಶೇರ್ ಕೊಟ್ಟಿಲ್ಲ NPRS ಫೈಂಡ್ ಔಟ್ ಮಾಡಕ್ಕೆ ನಮ್ಗೆ ಬೇಕಾಗಿರೋದು ಶೇರ್ ರೇಷಿಯೋ ಅಲ್ಲ ಹಾಗಾಗಿ ನಾವಿಲ್ಲಿ ಎರಡು ಫಾರ್ಮುಲಾನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ ಒಂದ್ಸಲ ಕ್ವಶನ್ ನೋಡಿ ನಮ್ಗೆ ಇಲ್ಲಿ 3 ಜನ ಪಾರ್ಟ್ನರ್ ಇದ್ದಾರೆ ಆಕಾಶ್ ಅನಿಲ್ ಅಂಡ್ ಆದರ್ಶ್ 3 ಜನ ಪಾರ್ಟ್ನರ್ ಇದ್ದಾರೆ ಇವ್ರದ್ದು ಓಲ್ಡ್ ರೇಷಿಯೋ ಬಂದು 5:3:2 ಇದೆ ಅಂಡ್ ಈ ಶೇರ್ ಈಸ್ ಅಕ್ವೈರ್ಡ್ ಬೈ ಆಕಾಶ್ ಅಂಡ್ ಆದರ್ಶ್ ಇನ್ ದ ರೇಷಿಯೋ ಆಫ್ 2:1 ಶೇರ್ ಗೇನ್ ಬಂದು ನಿಮ್ಗೆ ಇಲ್ಲಿ 2:1 ಕೊಟ್ಟಿದ್ದಾರೆ ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಫಸ್ಟ್ ನಾವ್ ಏನ್ ಮಾಡ್ಬೇಕು ಕ್ಯಾಲ್ಕುಲೇಟ್ ಮಾಡ್ಬೇಕು ಯಾಕೆ ಎರಡು ಫಾರ್ಮುಲಾ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಗೆ ಬೇಕಾಗಿರೋದು ಶೇರ್ ಬಟ್ ಕ್ವಶನ್ ಅಲ್ಲಿ ಏನ್ ಮಾಡಿದ್ದಾರೆ ರೇಷಿಯೋ ಕೊಟ್ಟಿರೋದ್ರಿಂದ ನಾವು ಎರಡು ಫಾರ್ಮುಲಾನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅದರಲ್ಲಿ ಫಸ್ಟ್ ಫಾರ್ಮುಲಾ ಬಂದು ಶೇರ್ ಗೇನ್ ಆಗಿರುತ್ತೆ ಶೇರ್ ಗೇನ್ ಮಾಡಕ್ಕೆ ಗೇನಿಂಗ್ ರೇಷಿಯೋ ಬಂದು 2/2 + 3 2 + 1 ಆಡ್ ಮಾಡಿದ್ರೆ ನಮ್ಗೆ ಇಲ್ಲಿ 3 ಬರುತ್ತೆ ಸೊ ಇಲ್ಲಿ ತಗೊಳ್ಳೋಣ 2 ಡಿವೈಡೆಡ್ ಬೈ 3 2 ಡಿವೈಡೆಡ್ ಬೈ ಗೇನ್ ಶೇರ್ ಆಫ್ ಆಕಾಶ್ ನಾನು ತಗೊಂಡಿದ್ದೀನಿ ಇವಾಗ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಕೇಳ್ತೀವಿ ರಿಟೈರ್ ಆಗ್ತಿರೋದು ಯಾರು ಅನಿಲ್ ರಿಟೈರಿಂಗ್ ಶೇರ್ ಎಷ್ಟಿದೆ 3 ಇದೆ ಇಷ್ಟನ್ನ ಆಡ್ ಮಾಡಿ 10 ಬರುತ್ತೆ ಸೊ 3/10 ಬಂದು ರಿಟೈರಿಂಗ್ ಪಾರ್ಟ್ನರ್ ಶೇರ್ ಆಗಿರುತ್ತೆ ಸೊ 3 ಡಿವೈಡೆಡ್ ಬೈ 10 3 ಡಿವೈಡೆಡ್ ಬೈ 10 ಮಾಡಿ ಯಾವಾಗ ನಿಮ್ಗೆ ಮಲ್ಟಿಪ್ಲಿಕೇಶನ್ ಸೈನ್ ಬರುತ್ತೆ ಅವಾಗ ನೀವು LCM ತಗೊಳ್ಳೋದು ಕ್ರಾಸ್ ಮಲ್ಟಿಪ್ಲೈ ಏನು ಮಾಡ್ಬಾರ್ದು ಜಸ್ಟ್ ಇಂಟು ಮಾಡಿ 2 3 ನಮ್ಗೆ ಇಲ್ಲಿ 6 ಬರುತ್ತೆ 2 3 6 3 10 30 3 10 30 ಈ ತರ ನಾವ್ ಇವಾಗ ಏನ್ ಮಾಡಿದ್ವಿ ಶೇರ್ ಗೇನ್ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಯಾರ್ದು ಆಕಾಶ್ದು ಈಗ ಅದೇ ತರ ಆದರ್ಶ್ ನಾವು ಕ್ಯಾಲ್ಕುಲೇಟ್ ಮಾಡೋಣ ಆದರ್ಶ್ ಗೇನ್ ರೇಷಿಯೋ ಬಂದು 1/3 ಇದೆ 1 ಡಿವೈಡೆಡ್ ಬೈ 3 ಗೇನ್ ರೇಷಿಯೋನ ತಗೊಂಡ್ವಿ ನೆಕ್ಸ್ಟ್ ಏನ್ ತಗೋಬೇಕು
ಫಾರ್ಮುಲಾ ಪ್ರಕಾರ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಏನಿದೆ 3 ಇದೆ. ಸೊ ಅಷ್ಟು ನೀವು 4 3 2 ನ ಆಡ್ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ 3. ರಿಟೈರಿಂಗ್ ಪಾರ್ಟ್ನರ್ ಶೇರ್ ಒಂದೇ ಬರೋದು, ಅದನ್ನ ಹಾಗೆ ತಗೋಬೇಕು. ಸೊ 10 ಡಿನಾಮಿನೇಟರ್ ನಲ್ಲಿ 10 ತಗೊಂತಾ ಇದೀನಿ. ಮಲ್ಟಿ ಇಂಟು ಇದ್ದಾಗ ನಾವು ಡೈರೆಕ್ಟ್ ಆಗಿ ಹಾಗೆ ತಗೋಬೇಕು. 1 3 ನಮ್ಗೆ ಇಲ್ಲಿ 3 ಬರುತ್ತೆ, 3 10 ನಮ್ಗೆ 30 ಬರುತ್ತೆ. ಡಿನಾಮಿನೇಟರ್ ನಲ್ಲಿ 3 10 30. ಈಗ ನಾವೇನ್ ಫೈಂಡ್ ಔಟ್ ಮಾಡಿದ್ವಿ, ಶೇರ್ ಗೇನ್ ನಾವೀಗ ಕ್ಯಾಲ್ಕುಲೇಟ್ ಮಾಡಿದೀವಿ. ಈಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ನಾವು ಏನ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ಮಾಡೋಣ. ಕ್ಯಾಲ್ಕುಲೇಟ್ ಮಾಡಕ್ಕೆ ನಮ್ ಫಾರ್ಮುಲಾ ಏನಿದೆ, ಓಲ್ಡ್ ಶೇರ್ ಇದೆ. ಓಲ್ಡ್ ಶೇರ್ ಎಷ್ಟಿದೆ 5, ಆಕಾಶ್ ಬಂದು 5/10 ಇದೆ. ಸೊ ಆಕಾಶ್ ಶೇರ್ ಬಂದು 5 ಡಿವೈಡೆಡ್ ಬೈ 10. 5 ಡಿವೈಡೆಡ್ ಬೈ 10. ಸೊ ಶೇರ್ ಗೇನ್ ನಾವು ಆಕಾಶ್ ಫೈಂಡ್ ಔಟ್ ಮಾಡಿದ್ವಿ 6/30 ಇದೆ. 6 divided by 30. ಡಿನಾಮಿನೇಟರ್ 2 ಡಿಜಿಟ್ಸ್ ಬಂದಾಗ ನಾವ್ ಏನ್ ಮಾಡ್ಬೇಕು, LCM ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. 10 ಮತ್ತೆ 30 ನಾವು ಇಲ್ಲಿ LCM ನ ಕ್ಯಾಲ್ಕುಲೇಟ್ ಮಾಡ್ಬೇಕು. 10 1s 10, 10 3s 30. ತಿರ್ಗಾ ನಾವು 3 ತಗೋಬೇಕು, 1 ಹ್ಯಾಸ್ ಇಟ್ ಈಸ್ ಇರುತ್ತೆ. 3 1s 3 ತಗೊಂತಾ ಇದೀನಿ. ಸೊ 10 3s ಏನಾಯ್ತು, ನಿಮ್ಗೆ ಡಿನಾಮಿನೇಟರ್ ನಲ್ಲಿ LCM ತಗೊಂಡಿದ್ದಕ್ಕೆ ನಮ್ಗೆ ಇಲ್ಲಿ 30 ಬಂತು. ಹಾಗೆ ಹೇಳ್ದಂಗೆ ನಾವ್ ಏನ್ ಮಾಡ್ಬೇಕು, ಡಿನಾಮಿನೇಟರ್ಸ್ ಒಂದೇ ಟೇಬಲ್ ಅಲ್ಲಿ ಕ್ಯಾನ್ಸಲ್ ಆಗಂಗಿದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕು, ಕ್ಯಾನ್ಸಲ್ ಮಾಡ್ಬೇಕು. ಸೊ 10 1s ಹೋಗುತ್ತೆ, 10 3s ಹೋಗುತ್ತೆ. ಹಾಗಾಗಿ ಡಿನಾಮಿನೇಟರ್ ನಲ್ಲಿ ಇರೋ ವ್ಯಾಲ್ಯೂಸ್ ನ ನಾವ್ ಏನ್ ಮಾಡ್ಬೇಕು, ಕ್ಯಾನ್ಸಲ್ ಮಾಡ್ಬೇಕಾಗತ್ತೆ. 10 1s 10 ಕ್ಯಾನ್ಸಲ್ ಮಾಡ್ತಾ ಇದೀನಿ. ಇಲ್ಲಿ ಬಂದು ನಿಮ್ಗೆ 10 3s 30. ಈಗ ನಾವ್ ಏನ್ ಮಾಡ್ಬೇಕು, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 3 ಇಂಟು 15 ಮಾಡಿದ್ರೆ 3 5s ನಮ್ಗೆ ಇಲ್ಲಿ 15 ಬರುತ್ತೆ. 15 ಫಾರ್ಮುಲಾ ನಲ್ಲಿ ನಮ್ಗೆ ಪ್ಲಸ್ ಇದೆ, ಪ್ಲಸ್ ಹಾಕೊಳ್ತಾ ಇದೀನಿ. 1 6 ನಮ್ಗೆ ಇಲ್ಲಿ 6 ಬರುತ್ತೆ. ಆಡ್ ಮಾಡಿ 15 ಪ್ಲಸ್ 6 ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 21 ಬರುತ್ತೆ. ನಮ್ಗೆ 21 ಡಿವೈಡೆಡ್ ಬೈ 30. ಸೊ ಆಕಾಶ್ ಕ್ಯಾಲ್ಕುಲೇಷನ್ಸ್ ಕಂಪ್ಲೀಟ್ ಆಯ್ತು. ಸೊ ನೆಕ್ಸ್ಟ್ ಯಾರು ಮಾಡ್ಬೇಕು, ಆದರ್ಶ್ ಮಾಡ್ಬೇಕು. ಆದರ್ಶ್ ಮಾಡೋಣ ಈಗ. ಆದರ್ಶ್ ಬಂದು ಹೋಲ್ ಶೇರ್ ಬಂದು ನಮ್ಗೆ ಇಲ್ಲಿ 2 ಇದೆ. ಸೊ 2/10 ಬರುತ್ತೆ. 2/10. ಸೊ ಗೇನ್ ಶೇರ್ ಬಂದು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ 3/10 ಬರುತ್ತೆ. 3 ಡಿವೈಡೆಡ್ ಬೈ 10 ಬರುತ್ತೆ. 3 ಡಿವೈಡೆಡ್ ಬೈ ನಾವಿಲ್ಲಿ 30 ತಗೋಬೇಕು. 3/30 ಅಲ್ವಾ ಬಂದಿರೋದು, ಆ ವ್ಯಾಲ್ಯೂನ ನಾವಿಲ್ಲಿ ತಗೋಬೇಕು. ಈಗ 10 ಮತ್ತೆ 30 ಏನ್ ಮಾಡ್ಬೇಕು, LCM ತಗೋಬೇಕು. ಆಲ್ರೆಡಿ ನಾನು ತಗೊಂಡಿದ್ದೀನಿ. 10 1s 10 3s. ಸೊ 1 ಆಸ್ ಇಟ್ ಈಸ್ ತಗೊಂಡು 3 1s 3. 10 ಮತ್ತೆ 3 ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ, ನಮ್ಗೆ ಇಲ್ಲಿ 30 ಬರುತ್ತೆ. 30 ಆಗಿದ್ಮೇಲೆ ನಾವ್ ಇಲ್ಲಿ ಏನ್ ಮಾಡ್ಬೇಕು, ನೆಕ್ಸ್ಟ್ ಒಂದೇ ಟೇಬಲ್ ಅಲ್ಲಿ ಡಿನಾಮಿನೇಟರ್ಸ್ ಕ್ಯಾನ್ಸಲ್ ಆಗಂಗಿದ್ರೆ ನಾವ್ ಇದನ್ನ ಕ್ಯಾನ್ಸಲ್ ಮಾಡ್ಬೇಕಾಗತ್ತೆ. ಇಲ್ಲಿ ಸಾಲ್ವ್ ಮಾಡ್ಬೋದು. 10 1s 10, 3s 30 ಬರುತ್ತೆ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ 3 2s 6, 3 2s 6. ನಮ್ಗೆ ಅಲ್ಲಿ ಪ್ಲಸ್ ಸೈನ್ ಪ್ಲಸ್ ಹಾಕೊಳ್ತಾ ಇದ್ದೀನಿ. 1 3s ನಿಮ್ಗೆ ಇಲ್ಲಿ 3 ಬರುತ್ತೆ. ಸೊ 3 ಮತ್ತೆ 6 ಎರಡು ಆಡ್ ಮಾಡಿದ್ರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ, ನಮ್ಗೆ ಇಲ್ಲಿ 9 ಬರುತ್ತೆ. ಸೊ 9 ಡಿವೈಡೆಡ್ ಬೈ 30. 9 ಡಿವೈಡೆಡ್ ಬೈ 30. ಇವಾಗ ನಾವ್ ಏನ್ ಮಾಡಿದ್ವಿ, ಶೇರ್ ನ ಫೈಂಡ್ ಔಟ್ ಮಾಡಿದೀವಿ. ಸೊ NPRS ಈಸ್ ಈಕ್ವಲ್ ಟು, ಸೊ ಆಕಾಶ್ ಎಷ್ಟು ಬಂದಿದೆ ನಮ್ಗೆ, 21 ಡಿವೈಡೆಡ್ ಬೈ 30 ಬಂತು. 21 ಡಿವೈಡೆಡ್ ಬೈ 30. ಸೊ ಆದರ್ಶ ನಮ್ಗೆ 9 ಡಿವೈಡೆಡ್ ಬೈ 30. ಸೊ ಡಿನಾಮಿನೇಟರ್ಸ್ ಎರಡು ಏನಾಯ್ತು, ನಮ್ಗೆ ಇಲ್ಲಿ ಸೇಮ್ ಆಗಿದೆ. ಸೊ ಫೈನಲಿ ನಮ್ಗೆ ರೇಷಿಯೋ ಏನಾಯ್ತು, 21:9 ಬಂತು. ಅಥವಾ ಆರ್ ಅಂತ ಹಾಕೊಳ್ಳಿ. 3 7s 21, 3 3s 9. 3 7s 21, 3 3s ನಿಮ್ಗೆ 9 ಬರುತ್ತೆ. ಸೊ ಫೈನಲ್ ನಿಮ್ಗೆ 21:9 ಬರೆದ್ರು ಮಾರ್ಕ್ಸ್ ಕೊಡ್ತಾರೆ, 7:3 ಬರೆದ್ರು ಮಾರ್ಕ್ಸ್ ಕೊಡ್ತಾರೆ. ಈ ರೀತಿ ನಾವ್ ಏನ್ ಮಾಡ್ಬೇಕು, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿವರೆಗೂ ನಿಮ್ಗೆ ರಿಟೈರಿಂಗ್ ಪಾರ್ಟ್ನರ್ ಚಾಪ್ಟರ್ ನಲ್ಲಿ ನಿಮ್ಗೆ 3 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಒಂದು ಇಂಟ್ರೊಡಕ್ಷನ್ ಪಾರ್ಟ್ ಆಗಿತ್ತು, ಗೇನ್ ರೇಷಿಯೋ ಆಗಿತ್ತು, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಗಿತ್ತು. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಲೆಜರ್ ಅಕೌಂಟ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ, ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಚಾಪ್ಟರ್ ಇಂದ. ಥ್ಯಾಂಕ್ ಯು ಸೋ ಮಚ್.